ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ದನದ ಸಗಣಿ ಥರನೇ ಪಪ್ಪಾಯ ಎಲೆಯಿಂದ ಹೇಗೆ ನಾವು ಫಲವತ್ತಾದ ಸಗಣಿನ ತಯಾರಿಸೋದಂತ ನೋಡೋಣ. ಅದೇ ಥರನೇ ಬರುತ್ತೆ, ಅಷ್ಟೇ ಫಲವತ್ತತೆ ಇರೋದು ತಯಾರಿಸ್ಬೋದು. ಅದಕ್ಕೆ ಪಪ್ಪಾಯ ಎಲೆ ಮತ್ತು ಅಷ್ಟೇ ನಾವು ಯೂಸ್ ಮಾಡೋದು. ನಮ್ಮನೇಲಿ ಇರೋ ಪಪ್ಪಾಯ ಎಲೆನೇ ಯೂಸ್ ಮಾಡಿ ಮಾಡೋದು ನಾವು. ಪಪ್ಪಾಯ ಎಲೆನ ಫಸ್ಟ್ 10-15 ಪಪ್ಪಾಯ ಎಲೆ ಇದು ನಮಗೆ ಒಂದು ಗಾರ್ಡನ್ ಇರುತ್ತಲ್ಲ, ಅದಕ್ಕೆ ಒಂದು 15 ದಿನಕ್ಕೆ ಬೇಕಾಗಷ್ಟು ಅಷ್ಟರಲ್ಲೇ ನಾವು ಮಾಡ್ಕೋಬೋದು. ಎಲೆ ಎಲ್ಲ ಫಸ್ಟು ಬಿಡಿಸಿ ತಕ್ಕೋಬೇಕು. ಒಂದು 10 ಎಲೆ ತಗೊಂಡ್ರೆ ಸಾಕು ನಮಗೆ. ಅದಿಷ್ಟನ್ನು ತಗೊಂಡಾದ್ಮೇಲೆ ಅದನ್ನು ಕಟ್ ಮಾಡ್ಕೊಬೇಕು. ಕತ್ತಿಯಿಂದ ಕಟ್ ಮಾಡಿ ರುಬ್ಕೊಳ್ಳೋದು. ಇದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಮಗೆ 2-3 ಸಲ ನಾವು ಆ ಥರ ಮಾಡಿದ್ದೀನಿ. ಅಲ್ಲೊಂದು ಹಣ್ಣು ನಾವು ಯೂಸ್ ಮಾಡ್ಕೊಳ್ಳಲ್ಲ, ಅದರ ಎಲೆನ ಯೂಸ್ ಮಾಡಲ್ಲ. ಇದರಲ್ಲಿ ಕಾಯಿಯನ್ನು ಬಿಡ್ತಾ ಇರಲಿಲ್ಲ, ಅದಕ್ಕೆ ಇದ್ರ ಜೊತೆ 10 ಎಲೆ ಇದಾದಮೇಲೆ ಇದಕ್ಕೆ ನೀರು ತುಂಬಿಸ್ಕೊಬೇಕು. ಒಂದು ಬಕೆಟ್ ತಗೊಂಡು ಚೆನ್ನಾಗಿ ನೀರು ತುಂಬಿಸ್ಕೊತೀನಿ. ಒಂದು ಬಕೆಟ್ ಫುಲ್ ನೀರು ತುಂಬಿಸಿ ಅದಕ್ಕೇ ರುಬ್ಬಿರೋ ಪಪ್ಪಾಯದ ರಸನೂ ಮತ್ತು ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಅದರಲ್ಲೇ ಈಗ ರುಬ್ಕೊಬರೋಣ. ಈಗ ಪಪ್ಪಾಯ ಎಲೆ ಎಲ್ಲ ಕಟ್ ಮಾಡ್ಕೊಂಡ್ರೆ ಆಯಿತು. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು. ಇದಕ್ಕೆ ವಾಶ್ ಮಾಡೋ ಅವಶ್ಯಕತೆಯೂ ಇಲ್ಲ, ಏನಕ್ಕಂದರೆ ಇದು ಗೊಬ್ಬರ ಯೂಸ್ ಮಾಡೋಣ. ಜಾರಿಗೆ ಹಾಕೋ ಚಿಕ್ಕದಾಗಿ ಮಾಡೋದು. ಅದನ್ನು ರುಬ್ಬಾದ್ಮೇಲೆ ಮಿಕ್ಸ್ ಮಾಡೋದು. ತುಂಬ ಈಸಿ, ಅದ್ರ ಇದು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಮಾಡಲೇಬೇಕು. ಗಿಡ ಎಷ್ಟೇ ಡಲ್ ಆಗ್ತಿರೋ ಗಿಡನೂ ಅಷ್ಟು ಚೆನ್ನಾಗಿ ಬರುತ್ತೆ. ಹೀಗೆ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು. ಇದಕ್ಕೆ ಈಗ ಅರ್ಧಾಯಿತು. ಇಷ್ಟೇ ನೈಸ್ ಹಾಕೋದಕ್ಕೆ, ಏನಕ್ಕಂದರೆ ಗಿಡಕ್ಕೆ ಹಾಕೋದಿಲ್ಲ. ಹೀಗೆ ಬರುತ್ತೆ ಅದು ನೋಡಿ, ಚೆನ್ನಾಗಿರುತ್ತೆ. ಸ್ಮೆಲ್ಲು ಸೇಮ್ ಒಂಥರ ಬೇರೆ ಥರನೇ ಇರುತ್ತೆ. ನಾವು ಅದೇ ಬಕೆಟಿಗೆ ಸೇರಿಸೋಣ. ಬಕೆಟಿಗೆ ಆಲ್ರೆಡಿ ನಿಂಬೆ ಇದೆ, ಹಾಕೋದು. ಇದಕ್ಕೆ ಇಷ್ಟು ಯೂಸ್ ಮಾಡಿದ್ದೆ. ಸ್ವಲ್ಪ ಇಷ್ಟನ್ನು ಹಾಕೊತೇವೆ. ಈಗ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕೋಣ. ಇನ್ನು ಚೆನ್ನಾಗಿ ಕಲಸಿ ಹಾಗೆ ಬಿಡಬೇಕು. ಈ ವಿಡಿಯೋ ಇಷ್ಟ ಆಗ್ತದೆ ಅಂದರೆ ಮರಿಬೇಡಿ. ಈಗ 3-4 ದಿನ ಆಮೇಲೆ ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೆ ನೀರನ್ನು ಆ್ಯಡ್ ಮಾಡಿಬಿಟ್ಟು ಇದು ಪವರ್ಫುಲ್ ಇರುತ್ತೆ, ಆಮೇಲೆ ಗಿಡಗಳಿಗೆ ಹಾಕಿದರೆ ಆಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.